ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಮನೆಯಲ್ಲಿಯೇ ಜೀರಾ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ದಲೇ ಮನೆಯಲ್ಲೇ ಕೂಡ ಮಾಡ್ಕೊಂಡು ಕುಡಿಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಖಾಲಿ ಬೌಲ್ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪು ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಬೆಲ್ಲನ ಬೌಲಿಗೆ ಹಾಕಿ ಮತ್ತು 1 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ನೀರು ಹಾಕಿ ಈ ಬೆಲ್ಲ ಕರಗೋವರೆಗೂ ಒಂದು 10 ನಿಮಿಷ ಸೈಡಿಗೆ ಇಡೋಣ. ಮತ್ತು ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ಒಂದು ಹಾಫ್ ಆನ್ ಅವರು ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ನೀಟಾಗಿ ಕೈಯಲ್ಲಿ ಈ ಥರ ಕಲಸಿ ಹುಣಸೆಹಣ್ಣು ರಸನ ತೆಕ್ಕೊಳ್ಳೋಣ. ಈಗ ನೀಟಾಗಿ ಕಲಸಿ ರಸ ತೆಗೆದು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ 1 ಸ್ಪೂನಷ್ಟು ಜೀರಿಗೆನ ಹುರ್ಕೊಂಡಿದ್ದೀನಿ ಮತ್ತು 2 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊತಾ ಇದ್ದೀನಿ. ಜೀರಿಗೆ ಒಳಗಡಿಕೆ ಜೀರಿಗೆನ ಹುರ್ಕೊಂಡ್ರೆ ಜೀರಾ ತುಂಬ ಟೇಸ್ಟ್ ಬರುತ್ತೆ. ಇಲ್ಲಿ 2 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊತಾ ಇದ್ದೀನಿ. ಜೀರಿಗೆ ಒಳಗಡೆಗೆ 2 ಏಲಕ್ಕಿ ಹಾಕ್ಕೊಂಡು ಈಗ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಜೀರಿಗೆ ಮತ್ತು ಏಲಕ್ಕಿ 2 ಜೊತೆಯಲ್ಲಿ ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ. ಈಗ ನೋಡಿ ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿನ ಸೈಡ್ಗೆ ಇಟ್ಕೊಂಡು ನಾನಿಲ್ಲಿ ಬೆಲ್ಲ ನೆನೆಸಿಟ್ಟಿದ್ನಲ್ಲ ಫಸ್ಟಿಗೆ ಆ ಬೆಲ್ಲ ಎಲ್ಲ ನಾನು ನೀಟಾಗಿ ಕರಗಿದೆ. ಈಗ ಇದನ್ನ ಇನ್ನೊಂದು ಬೌಲ್ ತಗೊಂಡು ಸೋದಿಸ್ಕೊಬೇಕು. ನೋಡಿ ಇನ್ನೊಂದು ಬೌಲ್ಗೆ ಒಂದು ಶೋಧಿಸೋ ಜಾಲರಿ ಇಟ್ಟು, ಇಲ್ಲಾಂದರೆ ಕಾಫಿ ಅಥವಾ ಟೀ ಶೋಧಿಸೋ ಜಾಲರಿ ಇರುತ್ತಲ್ಲ ಅದಾದರೂ ಪರವಾಗಿಲ್ಲ, ಅದರಲ್ಲಿ ನೀಟಾಗಿ ಸೋದಿಸ್ಕೊಂಡು ಮತ್ತು ಈ ಬೆಲ್ಲದ ನೀರಿಗೆ ಹುಣಸೆಹಣ್ಣ ನೆನೆಸಿ ಕಲಸಿ ಇಟ್ಕೊಂಡಿದ್ವಲ್ಲ ಇದನ್ನ ಹಾಕಿ ಶೋಧಿಸ್ಕೊಬೇಕು. ಈ ಥರ ನೀಟಾಗಿ ಶೋಧಿಸ್ಕೊಬೇಕು. ನಾನು ಮೊದಲಿಗೆ ಹುಣಸೆಹಣ್ಣಿಗೆ ಸ್ವಲ್ಪನೇ ನೀರು ಹಾಕಿದ್ದೆ ಕಲಿಸ್ಕೊಬೇಕಾದ್ರೆ. ಈಗ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿ ನೀಟಾಗಿ ಹುಣಸೆಹಣ್ಣಿನ ರಸ ತಕ್ಕೊತೀನಿ. ಇದೇನಿಲ್ಲ, ಬೇಗ ಆಗಿಬಿಡುತ್ತೆ ಜ್ಯೂಸು. 5 ಮಿನಿಟ್ಸಲ್ಲಿ ಜ್ಯೂಸ್ ರೆಡಿ ಆಗುತ್ತೆ. ಸೇಮ್ ನಮಗೆ ಅಂಗಡಿಲಿ ಸಿಗುತ್ತಲ್ಲ ಬಿಂದು ಜೀರಾ, ಅದೇ ಟೇಸ್ಟ್ ಬರುತ್ತೆ. ಮತ್ತು ಶೋಧಿಸ್ಕೊಂಡಾದ್ಮೇಲೆ ನಾವು ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಮತ್ತು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಹಾಕೋಬೇಕು. ಮತ್ತು ಇದಕ್ಕೆ 1/4 ಸ್ಪೂನು ಉಪ್ಪು ಹಾಕ್ಕೊಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇದನ್ನ ಈ ಟೈಮಲ್ಲಿ ಟೇಸ್ಟ್ ನೋಡಿಕೊಂಡು ಇನ್ನು ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೊಬೋದು. ಇದಕ್ಕೆ ನಾನಿಲ್ಲಿ ಇನ್ನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಒಂದು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ಕರೆಕ್ಟಾಗಿ 2 ಗ್ಲಾಸ್ ಅಳತೆಯಲ್ಲಿ ಮಾಡಿದ್ದೆ. ಈಗ ಕರೆಕ್ಟಾಗಿ 2 ಗ್ಲಾಸ್ ಆಗಿದೆ ಜ್ಯೂಸ್ ಕೂಡ. ಇದೇ ರೀತಿ ಹೆಚ್ಚು ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.